ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತಾರಂಗೆ ಬಟ್ಟೆ ಇಲ್ಲ, ಆದರೆ ಬಟ್ಟೆ ತರಬೇಕು. ಸೂರ್ಯನು ಭೂಮಿನೂ ಅದನ್ನೇ ಮಾತಾಡ್ತಾ ಇದ್ದಾರೆ. ಸೂರ್ಯನು ಮೀನನು ಅದನ್ನೇ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ಟೆ ತರಬೇಕು. ಹುಡುಗಿ ಒಂದೇ ಜೊತೆ ಬಟ್ಟೆಯಲ್ಲಿ ಬಂದಿರೋದು, ಬ್ಯಾಗು ಇಲ್ಲ, ಬಟ್ಟೆನೂ ಇಲ್ಲ, ಏನಿಲ್ಲ. ಪಾಪ ಹುಡುಗಿ ಏನು ಕಷ್ಟನೋ ಏನೋ, ನಾವು ವಿಚಾರಿಸ್ಬೇಕು. ಮುದ್ದಾಗಿದೆ ಹುಡುಗಿ ಪಾಪ. ಯಾರೋ ಏನೂ ಗೊತ್ತಿಲ್ಲ. ಅಪ್ಪನ್ನ ಕಾಪಾಡಿರೋದು ಅಷ್ಟು ಬಿಟ್ಟರೆ ಇನ್ನೇನು ನಮ್ಗೆ ಅದ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲ. ಮೀನಾ ಹೋಗ್ಬಿಟ್ಟು ಒಂದೆರಡು ಜೊತೆ ಬಟ್ಟೆ ತಂದುಕೊಡು ಮಗುಗೆ, ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಕೇಳ್ತೀನಿ ಅಂತೇಳಿ ಅವಳು ಹುಡ್ಕೊಂಡು ಬರ್ತಾಳೆ. ಮೀನಾ ಹುಡ್ಕೊಂಡು ಬಂದಾಗ ಇದು ಹೊರಗಡೆ ಹುಡುಗಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿರುತ್ತೆ. ಅವ್ರ ಅಪ್ಪ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರಲ್ಲ, ಆಸ್ತಿ ಕೈ ಬಿಟ್ಟೋಯ್ತು, ಅಪ್ಪನೂ ಹೋಗ್ಬಿಟ್ರು, ಎಲ್ಲ ಒಂದೇ ರಾತ್ರಿ ಅನ್ನೋ ಅಷ್ಟರೊಳಗೆ ಎಲ್ಲ ಹೊರಟೋಯ್ತಲ್ಲ ಅಂತ. ಆವಾಗ ಮೀನಾ ಬಂದು ಏನು ಮಾಡ್ತಿದ್ದೀಯಮ್ಮ ಅಂತ ಕೇಳಿದ್ರೆ, ಏನಿಲ್ಲ ಸುಮ್ಮನೆ ನಿಂತಿದ್ದೀನಿ ಅಂತ ಹೇಳಿದ್ಲು. ಆಮೇಲೆ ಹೀಗೆ ಬಾ ಸಿಟಿಗೆ ಹೋಗ್ಬರೋಣ ಅಂಥೇಳಿ. ಏನಕ್ಕೆ? ನಾನು ಬರಲ್ಲ ಅಂತ. ಬಟ್ಟೆ ಒಂದೆರಡು ಜೊತೆ ಸೀರೆ ಉಡೋಕ್ಕೆ ಬರುತ್ತಾ ನಿನಗೆ ಅಂತಂದ್ರು. ಯಾವಾಗಾದರೂ ಒಂದೊಂದು ಸರಿ ಅಂದ್ಲು. ಆಮೇಲೆ ಸರಿ ಮತ್ತೆ ಸೀರೆ ಬೇಡ ಅಂದರೆ ಚೂಡಿದಾರನ್ನೇ ತಂದು ಕೊಡ್ತೀನಿ, ಒಂದೆರಡು ಜೊತೆ ಚೂಡಿದಾರು ಅಂತ ಹೇಳಿದ್ಲು. ಅದಕ್ಕೆ ಸೂರ್ಯನು ಅಲ್ಲಿಗೆ ಬಂದ. ಸೀರೆ ಉಡೋಕ್ಕೆ ಬರಲ್ಲ ಅಂದರೆ ಚೂಡಿದಾರ ತಂದು ಕೊಟ್ಬಿಡು ಮೀನಾ ಅಂಥೇಳಿ. ಆಮೇಲೆ ಬನ್ನಿ ನಾನು ನೀವು ಮತ್ತು ಇವಳು 3 ಜನನೂ ಹೋಗೋಣ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಮೀನಾ ಆಯಿತು ಹೋಗೋಣ ಅಂತಾಳೆ. ಅಷ್ಟೊತ್ತಿಗೆ ಆ ಮಗು ಹೇಳ್ತಾಳೆ, ನಾನು ಬರಲ್ಲ, ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಸರಿ ಬಾ ಮೀನಾ, ನಾನು ನೀನು ಹೋಗ್ಬರೋಣ, ಮಗು ಆರಾಮಾಗಿದ್ಲಿ ಮನೇಲಿ, ನಾನು ನೀನು ಹೋಗ್ಬರೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಆ ಕಡೆ. ಆಮೇಲೆ ಮೀನಾ ಸರಿ ಅಂತೇಳ್ಬಿಟ್ಟು ಒಳಗೆ ಹೋಗ್ತಾಳೆ ಬರೋದಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ಅಲ್ಲಿ 5 ಡಿಗ್ರಿ ಮನೋಜ ಅಡ್ಡ ಬರ್ತಾನೆ. ಮೀನಾ, ಏನು ನನ್ನ ನೋಡ್ದಂಗೆ ಹೋಗ್ತಾಯಿದ್ದೀಯಲ್ಲ ಒಳಗಡೆ ಅಂತ. ಅಯ್ಯೋ, ಕಾಲು ಕೆರ್ಕೊಂಡು ಏನಕ್ಕೆ ಜಗಳಕ್ಕೆ ಬರ್ತೀರಾ? ನಿಮ್ಮ ಪಾಡಿ ನೀವು ಅಲ್ಲೇನೋ ಮಾಡ್ಕೋತಾಯಿದ್ರಿ, ನನ್ನ ಪಾಡಿ ನಾನು ಹೋಗ್ತಾಯಿದ್ದೀನಿ, ಕರೆದುಬಿಟ್ಟು ಏನಕ್ಕೆ ಮತ್ತೆ ಕೇಳ್ತಾಯಿದ್ದೀರಾ ಅಂತ. ಅಷ್ಟೊತ್ತಿಗೆ ಅವ್ರ ಅತ್ತೆ ಬಂದುಬಿಡ್ತಾಳೆ. 5 ಡಿಗ್ರಿ ಮನೋಜ, ನನ್ನ ಮಗನ ಜೊತೆ ಏನೇ ಜಗಳಾಡ್ತಿದ್ಯಾ, ಏನಕ್ಕೆ ಜಗಳಾಡ್ತಿದ್ಯಾ ಅಂತೇಳಿ. ಜಗಳ ಏನಿಲ್ಲ ಅತ್ತೆ, ಹಿಂಗಂತ ಅಂದರು, ಅದಕ್ಕೆ ನಾನು ಹಿಂಗಂತ ಅಂದೆ ಅಂತ ಹೇಳ್ತಾಳೆ. ಏನು ಅವನು ಅಂದರೆ ಅನ್ನಲಿ, ನೀನು ಏನಕ್ಕೆ ಅನ್ನಬೇಕು? ನೀನು ಮನೆ ಬಿಟ್ಟು ಹೋಗ್ದಲ್ಲೇ ಇಲ್ಲೇ ಕಾಯ್ಕೊಂಡು ಕೂತಿದ್ದೀಯಲ್ಲೇ, ಏನಕ್ಕೆ ಅನ್ನಬೇಕು ನೀನು ಅವನಿಗೆ ಅಂಥೇಳಿ ಏನು ರಂಪಾಟ ಮಾಡಿಬಿಡ್ತಾಳೆ. ಆಮೇಲೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಕಾಲು ಕೆರ್ಕೊಂಡು ಕರೆಯೋದು ಇವರೇನೆ ಜಗಳಕ್ಕೆ, ಪುನಃ ಮತ್ತೆ ಹೇಳೋದು ಇವರೇನೆ ಅಂತೇಳ್ಬಿಟ್ಟು ಬೈಕೊಂಡು ಏನಾರ ಮಾಡ್ಕೊಳ್ಳಿ ಅಂತೇಳಿ ಒಳಗೆ ಹೋಗ್ತಾಳೆ. ಆಮೇಲೆ ನಿನ್ನಿಂದ ಕಣೋ ಇವೆಲ್ಲ ಆಗೋದು, ನೀನೇನಕ್ಕೋ ಅವಳನ್ನ ಕರೆದೆ, ಅವಳು ಹೋಗ್ತಿರೋಳನ್ನ, ನಿನ್ನ ಪಾಡಿ ನೀನು ಸುಮ್ಮನಿರ್ಬೇಕಾಗಿತ್ತು ತಾನೇ ಅಂತ ಅಮ್ಮ ಬೈತಾಳೆ. ಅದಕ್ಕೆ ಇವನು ಅಯ್ಯೋ ಏನೋ ಹೋಗ್ತಿದ್ಲಲ್ಲ ಅಂತ ಮಾತಾಡ್ಸೋದ್ನಪ್ಪ ಅಂತಾನೆ. ಇದೇನಪ್ಪ ಲೈಫೇ ಸರಿ ಇಲ್ಲ, ನನಗೆ ಬೇಜಾರಾಗೋಗಿದೆ ಅಂತಾನೆ. ಅಯ್ಯೋ ನೀನು ಕಟ್ಕೊಂಡು ನಾನು ಏನೋ ಸಾಯ್ಲಿ, ನಿನಗೇನೋ ಬಂದೈತೆ ರೋಗ, ಯಾವಾಗ ನೋಡಿದ್ರು ಏನಾರ ಒಂದು ಎಡವಟ್ಟು ಮಾಡ್ಕೊಳ್ತೀಯಲ್ಲೋ ಅಂತ ಬೈತಾಳೆ ಶಾಂತಿ. ಆಮೇಲೆ ಮೀನಾ ಕೂಡ ಬೈಕೊಂಡು ಆ ಕಡೆ ಹೋಗ್ತಾಳೆ, ಒಳಗಡೆ ಹೋಗ್ತಾಳೆ. ಶಾಂತಿ ಇವನಿಗೂ ಬೈದ್ಬಿಟ್ಟು ಒಳಗಡೆ ಏನು ಮಾಡೋದು, ನಿನ್ಗೆ ಯಾವ ರೀತಿ ಬುದ್ಧಿ ಹೇಳಿದ್ರು ನೀನು ಕೇಳಲ್ಲ, ನಿನ್ಗೇನು ಮಾಡಬೇಕು ಅಂತ ನನಗೂ ಅರ್ಥನೇ ಆಯ್ತಿಲ್ಲ ಅತ್ಲಾಗಿ, ದಿನ ಒಂದೊಂದು ಎಡವಟ್ಟು ಮಾಡ್ಕೊಂಡು ಬರ್ತೀಯ ಕಣೋ ನೀನು ಅಂತೇಳಿ ಬೈತಾಳೆ. ಬೈದ್ಬಿಟ್ಟು ಅವಳು ಹೋಗ್ತಾಳೆ ಆ ಕಡೆ ರೂಮಿಗೆ, ಇವಳು ಈ ಕಡೆ ರೂಮಿಗೆ ಹೋಗ್ತಾಳೆ. ಆಮೇಲೆ ಮೀನಾ ದುಡ್ಡೆಲ್ಲ ತಗೊಂಡು ರೆಡಿಯಾಗಿ ಮಗುಗೆ ಒಂದೆರಡು ಡ್ರೆಸ್ ಕೊಡ್ಸೋಣ ಅಂತೇಳ್ಬಿಟ್ಟು ಹೊರಡ್ತಾಳೆ. ಆವಾಗ ಈ ಮೀನಾ ಹೊರಡಬೇಕು. ಅಷ್ಟೊತ್ತಿಗೆ ಇವನು ಮನೋಜಂದು ಒಂದು ಹಗರಣ ಆಗಿ ಶಾಂತಿ ಅಲ್ಲಿಗೆ ಬಂದು ಮೀನಂಗೆ ಬೈದು ಅದೆಲ್ಲ ರದ್ದಂತ ಮಾಡಿಬಿಡ್ತಾಳ. ಇವಳಿಗೆ ಸಿಟ್ಟು ಬಂದ್ಬಿಡುತ್ತೆ ಮೀನಂಗೆ. ಏನು ಒಳ್ಳೆ ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡೇ ಜಗಳಕ್ಕೆ ಬರ್ತಾರಪ್ಪ, ಏನಾಗಿದೆ ಇವ್ರಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಯಾವಾಗಲೂ ಜಗಳನೇ, ಸುಮ್ಮನೆ ಇದ್ರೂ ನಾನು ಸುಮ್ಮನಿರೋಕ್ಕೆ ಬಿಡಲ್ಲ ಅಂತೇಳಿ. ಆಗ ಹಂಗಂತ ಮಾತಾಡ್ಕೊಂಡು ಒಳಗೆ ಹೋಗ್ತಾಳೆ ಅವಳು ಮೀನಾ. ಈ ಕಡೆ ಅಷ್ಟೆಲ್ಲ ನಡೆದ್ರೂ
ಮನೋಜ ಬೇಕು ಅಂತಲೇ ಗಲಾಟೆ ಮಾಡೋದು ಜಗಳಾಡೋದು ಎಲ್ಲ ಮಾಡ್ತಾನೆ. ಆಮೇಲೆ ಹೋಗಿ ಅಲ್ಲಿ ಅವನಿಗೆ ಕೊಟ್ಟಿರೋ ಬೆಡ್ ಮೇಲೆ ಮಲ್ಕೊಂಡು ಏನಪ್ಪ ಯಾರೂ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ನನ್ನನ್ನೇ ಬೈತಾರೆ ಎಲ್ಲವ. ನನಗೆ ಏನು ಅಂಥದ್ದು ಮಾಡಿದ್ದು, ಸರಿಯಾಗೇ ಮಾತಾಡ್ತೀನಪ್ಪ, ಆದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲವ. ಏನಾದ್ರು ಒಂದೊಂದು ಮಾತಾಡ್ತಾರೆ, ಬನ್ಸಿ ಬೇಜಾರು ಮಾಡ್ತಾರೆ ಅಂತ ಇವನೇನೆ ಗುಣ 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 ಅನ್ಕೋತಾ ಇರ್ತಾನೆ. ಆಮೇಲೆ ಈ ಕಡೆ ಬಂದು ರವಿಗೆ ಫೋನ್ ಬರುತ್ತೆ ಅನಿತನಿಂದ. ಅವನು ಹೊರಗಡೆ ಹೋಗಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಮಾತಾಡ್ತಾ ಇರೋ ಟೈಮಿಗೆ ಕರೆಕ್ಟಾಗಿ ಸೂರ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಫೋನ್ ಅಲ್ಲ ಮಾತಾಡ್ತಾ ಇರಲ್ಲ, ಫೋನ್ ಬರ್ತಾ ಇರುತ್ತೆ. ಒಂದು ಸಲ ಕಟ್ ಮಾಡಿರ್ತಾನೆ, ಸೆಕೆಂಡ್ ಸಲ ಮಾಡ್ತಾಳೆ. ಮಾಡಿದಾಗ ಸೂರ್ಯ ಎಂಟ್ರಿ ಕೊಡ್ತಾನೆ, ಎತ್ತು ಫೋನು ಅಂತ. ಬೇಡ ಬಿಡು ಅಂತ, ಇಲ್ಲ ಎತ್ತೋ ನೀನು ಹೇಳ್ತೀನಿ ಅಂತ ಸರಿ ಬೈದಾಕ್ತಾನೆ, ಉಗ್ದಾಕ್ತಾನೆ. ಈ ಕಂಡವ್ರ ಗಂಡಂಗೆ ಕಾಲ್ ಮಾಡೋದು ನಿಂದ ಸಭ್ಯತೆನಾ? ನಿಂಗೇನು ಮಾನ ಮರ್ಯಾದೆ ಏನಿಲ್ವಾಗ? ಇನ್ನೊಬ್ರು ಫೋನ್ ಯಾಕ್ರಿ ತೊಗೊಂಡ್ರಿ ನೀವು ಅಂತ ಕೇಳ್ತಾಳೆ. ಕಂಡವ್ರ ಗಂಡಕ್ಕೆ ಫೋನ್ ಮಾಡೋದು ನಿನ್ನ ಸಭ್ಯತೆನಾ? ನೀನೇನಕ್ಕೆ ಇನ್ನೊಬ್ರು ಗಂಡಕ್ಕೆ ಫೋನ್ ಮಾಡ್ತೀಯಾ ಅಂತ ಎಲ್ಲ ಬೈತಾನೆ, ಸಖತ್ತು ಬೈತಾನೆ. ಬೈದ ಮೇಲೆ ಅವಳಿಗೇನು ಅದು ಅರ್ಥನೂ ಆಗಲ್ಲ, ಸರಿ ಬೈತಾನೆ. ಆಮೇಲೆ ಇನ್ನೊಂದು ಸಲ ಏನಾರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಬೇಡ, ಇನ್ನೊಂದು ಸಲ ಫೋನ್ ಮಾಡಿದ್ರು ಕೂಡ ಏನು ಮಾತಾಡೋಕ್ಕೋಬೇಡ, ನನಗೆ ಫೋನ್ ತಂದು ಕೊಡು ಅಂತ ಹೇಳಿರ್ತಾಳೆ. ಸರಿ ಅಂತ ಒಪ್ಕೊಂಡಿರ್ತಾನೆ. ಇವನು ಸೂರ್ಯ ಹೇಳಿರ್ತಾನೆ, ರವಿ ಒಪ್ಕೊಂಡಿರ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಫೋನನ್ನು ಇನ್ಯಾವತ್ತೂ ನೀನು ಎತ್ತಬೇಡ ಕಣೋ ಫೋನು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಕೈಗೆ, ಮತ್ತೆ ಬೆಬೆಬೆ ಅನ್ಬೇಡ ಫೋನ್ ಎತ್ಕೊಂಡು ಅಂತೇಳಿ ಬೈದೆ ಹೋಗಿರ್ತಾನೆ. ಹೋದ್ಮೇಲೆ ರವಿ ಆಯಿತು ಸರಿ ಕಣೋ ಹಂಗೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಇಲ್ಲಿಗೆ ಅವನು ಹೇಳಿರೋ ಪ್ರಕಾರನೇ ಅಲ್ಲಿ ನಡ್ಕೋತಾ ಇರ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಅಂದರೆ ಜ್ಯೋತಿಷ್ಯ ಹಂಗೆ ಹೇಳಿದರೂ ಕೂಡ ಅದು ನಿಜ ಅಂತ ಆಗ್ತಾಯಿದೆ ಅಲ್ಲಿ. ಅವತ್ತೊಂದು ದಿವಸ ಹೇಳಿದರು ಅಲ್ವ ಜ್ಯೋತಿಷ್ಯರು, ಅದನ್ನು ನಿಜ ಆಗ್ತಿದೆ ಅಂತ. ಆಮೇಲೆ ಇವಳು ಶ್ರುತಿ ಅಲ್ಲ ಅನಿತಾ ಅಲ್ಲಿಂದನೇ ಜೋರು ಮಾಡ್ತಾಳೆ, ನೋಡ್ರಿ ನೀವು ಯಾರ್ರಿ ನೀವು, ಅವನು ನಾನು ಲವ್ವರು, ನಾವು ಮುಂದೆ ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ, ನೀವು ಯಾರ್ರಿ ಮಧ್ಯದಲ್ಲಿ ಕಡ್ಡಿ ಅಳ್ಳಾಡ್ಸೋಕ್ಕೆ ಹಂಗೆ ಹಿಂಗೆ ಅಂತ. ಅವ್ರ ಅಣ್ಣನ ಹತ್ರನೇ ನನಗೇ ಮಾತಾಡ್ತೀಯ ಅಂತ. ಮನೋಜ ಅಲ್ಲಿ ಸೋಫಾ ಮೇಲೆ ಮಂಚ ಮೇಲೆ ಕೂತ್ಕೊಂಡು ಅವನೇನೋ ಯೋಚನೆ ಮಾಡ್ತಾ, ಚಿನ್ನು ಇದ್ದಿದ್ರೆ ಹಂಗೆ, ಚಿನ್ನು ಇದ್ದಿದ್ರೆ ಹಿಂಗೆ ಅಂತ ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಅವನದು ಯೋಚನೆಯೇ ಬೇರೆ ರೀತಿ. ಅವರಮ್ಮ ಬಂದರೆ ಬೈದು ಒಂಚೂರು ಆ್ಯಕ್ಟಿವಿಟಿ ಆಗ್ತಾನೆ, ಇಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಯೋಚನೆ ಮಾಡ್ತಾನೆ ಇರ್ತಾನೆ ಯಾವಾಗಲೂ ಕೂತ್ಕೊಂಡು. ಮೀನಾ ಸಿಕ್ಕಿದ್ರೆ ಮಾತ್ರ ಎಂಥವರ ಮಾತಾಡಿ ಬೈಸ್ಕೊಳ್ಳೋವ್ರಿಗೂ ಸಮಾಧಾನ ಇರಲ್ಲ. ಹಂಗೆ ಯಾರು ಬರಲಿ ಅವ್ರ ಹತ್ರ ಮಾತಾಡೋದು ಇಷ್ಟು ಬಿಟ್ಟರೆ ಅವನಿಗೆ ಮತ್ತೇನು ಕೆಲಸನೇ ಇಲ್ಲ. ಹಂಗೆ ಯೋಚನೆ ಮಾಡ್ತಾ ಏನೇನೋ ಯೋಚನೆ ಮಾಡ್ಕೊಳ್ತಾ ಕೂತಿರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.